ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಇವೇನು ತೋರಿಸ್ತಾ ಇದ್ದಾನೆ ಅಲ್ವಾ, ಸೊ ಇವೆಲ್ಲ ಒಬ್ಬರದೇ ಬ್ಲೌಸಸ್ಸು. ಸೊ ಇದರಲ್ಲಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡ್ಕೊಬೇಕು ಅಂತ ಇವತ್ತು ಜೋಡಿಸಿಟ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಒಂದು ಕಡೆ ಫಂಕ್ಷನ್ಗೆ ಬೇರೆ ಹೋಗೋದಿದೆ. ಸೊ ಇವತ್ತೇನು ಸ್ಟಿಚ್ ಮಾಡೋಕ್ಕಾಗತ್ತಾ ಇಲ್ವೋ ಗೊತ್ತಿಲ್ಲ. ಅತ್ತೆಮ್ಮ ಹೋದರೆ ನಾನು ಸ್ಟಿಚ್ ಮಾಡ್ಕೋತೀನಿ, ಅವ್ರು ಹೋಗಿಲ್ಲ ಅಂತಂದರೆ ನಾನು ಹೋಗಲೇಬೇಕಾಗುತ್ತೆ. ಸೊ ಮನೆ ಫಂಕ್ಷನು ಬಿಡೋಕ್ಕಾಗೋದಿಲ್ಲ. ಸೊ ರೆಡಿ ಮಾಡ್ಕೊಳ್ಳೋ ಹಾಗೆ ರೆಡಿ ಮಾಡ್ಕೋತಾ ಇದ್ದೀನಿ, ಬ್ಲೌಸ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಅರ್ಜೆಂಟ್ ಇದ್ದ ಕಾರಣ ನಾನು ನಿಮಗೆ ಈ ಬ್ಲೌಸಿಂದು ಕಂಪ್ಲೀಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ. ನೋಡಬೇಕು ಏನೇನಾಗುತ್ತೆ ಅಂತ. ಒಂದು ವೇಳೆ ನಾನು ಅಲ್ಲಿ ಹೋದರೆ ಇದೇ ವಿಡಿಯೋದಲ್ಲಿ ಆ ಒಂದು ಕ್ಲಿಪ್ಸ್ಗಳ್ನು ಕೂಡ ಆ್ಯಡ್ ಮಾಡ್ತೀನಿ. ಯಾವುದಕ್ಕೂ ಇರಲಿ ಅಂತ ಈ ಒಂದು ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಇದರ ಜೊತೆಗೆ ನೋಡೋಣ ಅಲ್ಲಿಗೆ ಹೋದರೆ ನಾನು ಆ ಒಂದು ಕ್ಲಿಪ್ಸ್ನೂ ಕೂಡ ಆ್ಯಡ್ ಮಾಡ್ತೀನಿ. ಎಲ್ಲಿ ಏನು ಯಾವ ಕೆಲಸದ ಮೇಲೆ ಹೋಗಿದ್ದೆ, ಏನು ಫಂಕ್ಷನು ಅಂತ ಎಲ್ಲನೂ ನಿಮಗೆ ಹೇಳ್ತೀನಿ. ಮತ್ತು ನಮ್ಮ ಕಡೆ ಹಳ್ಳಿಯಲ್ಲಿ ಏನಪ್ಪ ಅಂತಂದರೆ, ನಮಗೆ ಮನೆಯದು ಫಂಕ್ಷನ್ ಇರಲಿ ಯಾರದೇ ಇರಲಿ ಹೇಳಿದ್ರೆ ನಾವು ಹೋಗಲೇಬೇಕು. ಯಾಕಂತಂದರೆ ನೆಕ್ಸ್ಟ್ ನಮ್ಮ ಫಂಕ್ಷನ್ಗೆ ಅವ್ರು ಬರಲ್ವಲ್ಲ ಅಂತ ಒಂದು. ಹಾಗೆ ನಮ್ಮ ಒಂದು ಹಳ್ಳಿ ಕಡೆ ಏನಂದರೆ ಒಬ್ಬರು ಮನೆಯವರಲ್ಲಿ ಏನಾದರೂ ಫಂಕ್ಷನ್ ಇತ್ತಂದರೆ ಎಲ್ಲ ಮನೆಯವರು ಸೇರ್ತೀವಿ. ಆ ರೀತಿ ಈ ಕಡೆ ಹಳ್ಳಿ ಪದ್ಧತಿ. ಬಟ್ ಸಿಟಿಗಳ ಕಡೆ ಏನು ಅಲ್ಲೊಬ್ಬರು ಇಲ್ಲೊಬ್ಬರು ದೂರ ದೂರ ಇರ್ತಾರೆ. ಸೊ ಸೇರೋಕ್ಕಾಗೋದಿಲ್ಲ. ನಮ್ಮ ಕಡೆ ಒಂದು ಮನೆಯಲ್ಲಿ ಫಂಕ್ಷನ್ ಇದೆ ಅಂದರೆ ಎಷ್ಟು ಜನ ಆ ಫ್ಯಾಮಿಲಿಯವರು ಎಲ್ಲೆಲ್ಲಿ ಇರ್ತಾರಲ್ವ, ಸೊ ಎಲ್ಲರೂ ಕೂಡ ಸೇರ್ತಾರೆ. ಸೇರಿ ಒಂದೇ ಮನೆಯಲ್ಲಿ ಎಲ್ಲರೂ ಸಹಾಯ ಮಾಡಿಕೊಂಡು ಕೆಲಸಗಳನ್ನ ಅವತ್ತು ಫಂಕ್ಷನ್ ಸಲುವಾಗಿ ಹಂಚ್ಕೋತಾರೆ. ಸೊ ಆ ರೀತಿ ಈ ಕಡೆ ಹಳ್ಳಿ ಪದ್ಧತಿನೇ ಒಂಥರ ಚೆನ್ನಾಗಿ ಇರುತ್ತೆ. ಸೊ ಆ ಕಡೆ ಸಿಟಿಲೂ ಇದು ಬಂದಿದ್ದೀನಿ, ನನಗೆ ಗೊತ್ತು ಆ ಕಡೆ ಹೇಗೆ ಏನು ಅಂತ. ನಾನು ಹುಟ್ಟಿದ್ದು ಹಳ್ಳಿನೇ, ಬಟ್ ಬೆಳೆದಿದ್ದೆಲ್ಲ ಆ ಕಡೆ ಸಿಟಿಗಳ ಕಡೆನೇ, ಉಡುಪಿನಲ್ಲೇ ಬೆಳೆದಿದ್ದು ನಾನು. ಸೊ ಅಲ್ಲಿ ಗೊತ್ತು ನನಗೆ ಆ ಕಡೆ ಎಲ್ಲ ಏನು ಮದುವೆ ಮುಂಜಿ ಹೋದವರಲ್ಲ ನಾವು. ಯಾಕಂದರೆ ಅಲ್ಲಿ ನಮ್ಮ ಮನೆಯವರು ಅಂತ ಯಾರೂ ಇರಲಿಲ್ಲ ನಮಗೆ ಮದುವೆ ಕರೆಯೋಕ್ಕೂ ಕೂಡ. ಹೀಗೆ ಮದುವೆ ಓನರ್ದುಗಳದ್ದು ಮದುವೆಗೆಲ್ಲ ಹೋಗಿದ್ವಿ, ಅಷ್ಟೇ ಗೊತ್ತು ನಮಗೆ. ಬಟ್ ಅಲ್ಲೆಲ್ಲ ಇದ್ದಾಗ ನಮಗೆ ಈ ರೀತಿ ಫ್ಯಾಮಿಲಿದು ಒಂದು ಬಾಂಡಿಂಗು ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ಇವಾಗ ಏನು ಹಳ್ಳಿಗೆ ಬಂದ್ವಲ್ವ, ಸೊ ಇಲ್ಲಿಂದು ಎಲ್ಲ ನೋಡಿಕೊಂಡು ನಮಗೂ ಕೂಡ ಇಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಇವಾಗ ನಾನು. ಒಂಥರ ಹಳ್ಳಿ ಲೈಫು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾರಿಗೂ ಮೋಸ ಮಾಡದೆ, ಯಾರ್ದು ಕಸ್ಕೊಂಡು ತಿಂದೆ ದುಡಿದು ತಿನ್ನೋಕ್ಕೆ ಬಯಸ್ತಾನೆ ಈ ಕಡೆ ಹಳ್ಳಿ ರೈತ ಆಗಲಿ ಹಳ್ಳಿಯವರೇ ಆಗಲಿ. ಸೊ ಅದೇ ಸಿಟಿಯಲ್ಲರಾದರೆ ಯಾರ ತಲೆ ಮೇಲೆ ಹೊಡಲಿ, ಯಾರ ತಲೆ ಮೇಲೆ ಏನಾದರೂ ಮಾಡಿ ನಮ್ಮದು ಒಂದು ಗಾರ್ಡನ್ನ ನಡೆಸಲಿ ಅಂದರೆ ಎಲ್ಲರಿಗೂ ಅಂತ ಹೇಳ್ತಿಲ್ಲ, ಕೆಲವೊಂದಿಷ್ಟು ಜನ ಇರ್ತಾರೆ. ಇವಾಗ ನಾನು ತುಂಬ ವಾರ್ತೆಗಳಲ್ಲಿ ನೋಡ್ತಾನೆ ಇರ್ತೀವಿ, ಅಲ್ಲಿ ಹೀಗಾಯಿತು ಇಲ್ಲಿ ಹಾಗಾಯಿತು ಅಂತ. ಈಗ ಸಿಟಿಗಳಲ್ಲಿ ಕೂಡ ಸ್ಟಾರ್ಟ್ ಆಗಿದೆ, ಹೌದು ಇಲ್ಲ ಅಂತಿಲ್ಲ. ಸೊ ಬಂದೆ ನೋಡಿ, ನಾನು ಹೇಳಿದ್ನಲ್ವ ಆವಾಗಲೇ ಇಲ್ಲಿಗೆ ನೋಡಿ. ಯಾಕಪ್ಪ ಅಂತಂದರೆ ಇವಾಗ ನಿಮಗೆ ಗೊತ್ತಾಗ್ತಿರ್ಬೋದು, ನಾಮಕರಣ, ನಮ್ಮ ಅಣ್ಣನ ಮಗಂದು ನಾಮಕರಣ ಇತ್ತು. ಸೊ ಅದ್ರ ಸಲುವಾಗಿ ಆ ಅತ್ತೆಮ್ಮ ನನಗೆ ಹೋಗೋಕೆ ಹೇಳಿದರು. ಹಾಗಾಗಿ ಬ್ಲೌಸ್ ಕಟ್ ಮಾಡಿಟ್ಟು ರೆಡಿಯಾಗಿ ಬಡ ಈ ಕಡೆ ಬಂದುಬಿಟ್ಟೆ. ಸೊ ಹಾಗಾಗಿ ಕ್ಲಿಪ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಅಣ್ಣನ ಹೆಂಡತಿ ಮನೆ ಇದು, ಹೊಲದಲ್ಲಿದ್ದಾರೆ. ಒಂದು ಒಳ್ಳೆ ನೇಚರಲ್ಲಿ ಕಂಬನದೊಳಗೆ 12 ಸಳೆಯ ಹಾಸಿಗೆ ಮೇಲೆ ಚಿನ್ನಯ ಮಾರ್ವಾನಂದನ ಮಲಗಿಸಿದ ಮೇಲೆ ಹೇಗೆ ನೀವು ಕಂಡೆ ಮುತ್ತೈದಾರ ತೂಗಿಲ್ಲ ಜೋ 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 ಎಲ್ಲ ಜ್ಯೋತಿಯ ಕಂದ ಜೋ ಜೋ 6 ಲಿಂಗ ನವರತ್ನ ಮಾಲೆ ಪರಶಿವ ತತ್ವದ ಪದಕ ಕೊರಳಲ್ಲಿ ದಿವ್ಯಗಂಧೀರಡು ಕಡಲಿ ಗುಂಡುಲಿ ಇನ್ನೋ 16 ಮುತ್ತಿನೊಳಗೆ ಜೋ 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 ಎಲ್ಲ ಜ್ಯೋತಿಯ ಕಂದ ಜೋ ಜೋ ಸಾಕ್ಷಾತ್ ಸದ್ಗುರು ತಾಯಿ ಹಸ್ತದಲ್ಲಿ
ಮಾಡುತ್ತ ಅಕ್ಷತ ಕಾಡು ಬಾಯಿಟ್ಟಿಗಳ ಮಡಿಯಲ್ಲಿ ನಮ್ಮ ಪಕ್ಷುಳ ಶರಣರನ ಕರ ಸರಿಗ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಜ್ಯೋತಿಯ ಕಂದ ಜೋ ಜೋ ಅಪ್ಪ ಕೊಟ್ಟ ನನಗೆ ಒಟ್ಟೋಳ ಮಗನ ತಪ್ಪ ಕೂಡಲ ನಾನು ಹಾಡಿನ ಸತ್ತ ಹುಟ್ಟಿ ಬರವ ಜಲಮ ಕಡಿದವನ ನಿತ್ಯ ನಿತ್ಯ ಕಾಲದಲ್ಲಿ ನಿಮ್ಮನ ಬಳಸುವೆನ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ. ಸೊ ಫೈನಲಿ ಮನೆಗೆ ಬಂದ್ವಿ. ನೋಡಿದ್ರಲ್ವ ಯಾವ ರೀತಿ ಹಳ್ಳಿ ಕಡೆ ನಾಮಕರಣನ ಮಾಡ್ತೀವಿ ಅಂತ, ಯಾವ ರೀತಿ ಪದನ ಹಾಡಿಕೊಂಡು ಯಾವ ರೀತಿ ಹೆಸರಿಡ್ತಾರಂತ. ಸೊ ಪೂರ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ, ಅದು ನಮ್ಮದೇ ಫ್ಯಾಮಿಲಿ ಮದುವೆ ಆಗಿರೋದ್ರಿಂದ ಜಾಸ್ತಿ ಫೋನಲ್ಲೇ ಇರೋಕ್ಕಾಗೋದಿಲ್ಲಲ್ಲ, ಸೊ ಅದಕ್ಕೋಸ್ಕರ. ಸೊ ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ ಇವತ್ತು ಶುಕ್ರವಾರ ನಮ್ಮ ಊರಲ್ಲಿ ಸಂತೆ. ಸೊ ಹಾಗಾಗಿ ಮಕ್ಕಳು ಬಜ್ಜಿ ವಡಾಪಾವ್ ಬೇಕಂತಂದರು. ಸೊ ಅದಕ್ಕೆ ನಾನು ಇನ್ನು ಏನು ಮಾಡೋದಪ್ಪ ಅನ್ನೋಷ್ಟರಲ್ಲಿ ಕಡಲೆ ಹಿಟ್ಟಿತ್ತು ಮನೇಲಿ. ಸೊ ಕಡಲೆ ಹಿಟ್ಟನ್ನೇ ಬಜ್ಜಿನೇ ಮನೇಲೇ ಮಾಡಿಕೊಡ್ತೀನಿ, ಬೇಡ ಯಾಕೆ ಹೊರಗೆ ತರೋದು ಅಂತ. ಶುಕ್ರವಾರಕ್ಕೊಮ್ಮೆ ಸಂತೆ ಇರುತ್ತಲ್ವ, ಸೊ ಆಲ್ಮೋಸ್ಟು ಶುಕ್ರವಾರಕ್ಕೊಮ್ಮೆ ಅಷ್ಟೇ ತಿಂತಾರೆ ಅವರು. ಡೈಲಿ ಆ ರೀತಿ ಹೊರಗಡೆ ಐಟಮ್ಸ್ ಬಜ್ಜಿ ಈ ರೀತಿ ತಿನ್ನಲ್ಲ. ಸೊ ಮನೇಲಿ ಕಡಲೆ ಇತ್ತು, ಅದನ್ನೇ ಕಡಲೆ ಹಿಟ್ಟಂದರೆ ರೆಡಿ ಮಾಡಿ ಬಜ್ಜಿ ಮಾಡೋಣ ಅಂತ. ಸೊ ನೋಡಿ ನಾನು ಹಿಟ್ಟು ಕಲಸಿ ಸ್ವಲ್ಪ ಹೊತ್ತು ನೆನೆ ಇಟ್ಟಿದ್ದೆ. ಇವಾಗ ನೋಡಿ ಹಿಟ್ಟು ನಮಗೆ ಚೆನ್ನಾಗಿ ರೆಡಿ ಆಗಿದೆ. ಸೊ ಇವನ್ನು ಬಜ್ಜಿ ಮಾಡಿಕೊಡ್ತೀನಿ ಮಕ್ಕಳಿಗೆ. ಸೊ ಹಿಟ್ಟಿತ್ತಲ್ವಾ, ಸೊ ಇರಲಿಲ್ಲ ಅಂದರೆ ನಾನು ಸಂತೆಲೇ ತರಿಸ್ತೀನಿ. ನೋಡಿ ಎಣ್ಣೆ ಕಾದಿದೆ. ಸೊ ಬಜ್ಜಿ ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಬಜ್ಜಿ ರೆಡಿ ಆಯಿತು. ಯಾವ ರೀತಿ ಕಾಣಿಸ್ತಿದೆ ಅಂತ ಸೇಮ್ ಹೋಟೆಲ್ ರೀತಿಲೇ ಮಾಡಿದ್ದೀನಿ ಅಲ್ವಾ. ಹಾಗಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ. ಥ್ಯಾಂಕ್ ಯು, ಬಾಯ್.